ಎಲ್ಲ ಬಿಚ್ಕೊಂಡ್ ನಿಂತ್ಕೊಂಡ್ರು ನಿಂತ್ಕೊಂಡ್ಬಿಟ್ಟಿ ಅಲ್ಲಿ ದುಡ್ಡು ಕೊಡ್ತಾರೆ ಅಂದ್ರೆ ಅಳ್ಬೇಡ ಆಯ್ತು, ಈ ಕಡೆ ನೋಡು ಹೋಗ್ಲಿ. ಇರೋದೇ ಅದಕ್ಕೆ, ಬರೀ ಹಾಳು ಮಾಡೋದು ಎಲ್ಲ. ನಿಜ ನಂಗೆ ಗೊತ್ತಿಲ್ಲ, ಯಾರು ಬೈಕೊಂಬಿಡಿ, ಕೆಟ್ಟದಾಗ ಕಮೆಂಟ್ ಮಾಡ್ಬಿಡಿ. ಪಾಪು ಸುಮ್ನೆ ಇರು, ಆಟ ಕೈ ಏನಿಲ್ಲ. ಆಮೇಲೆ ಮಾಡಿಸುದ್ರು ನೀನ್ ಹಾಕೊಂಡೇ ಮಾಡು. ಯಾರು ಎಲ್ಲ ಹಾಳು ಮಾಡಿದೀನಿ ಅಂತ ಬೇರೆ ಹೇಳ್ತಿ, ಏನ್ ಹಾಳು ಮಾಡಿದ್ದೀನಿ ನಾನು? ಒಂದ್ಸಲ ನೋಡಿಲ್ಲಿ ಪಳ್ಳಂತ ನಗು ಹೇಳ್ತೀನಿ, ಪಳ್ಳಂತ. ಬೈತೀಯ ಹೇಳು ನೀನು. ನಾನು ಅದೇ ಯಾಕೆ ನಿಂಗ್ ಆಡ್ತವನೆ ಒಳ್ಳೆ ಲೂಸ್ ತರ ದುಡ್ಡು ಬೇಕು ಅಂತ. ಬಿಡು, ಏನಾಯ್ತದೆ? ನಮಗ್ ಹಾಕಿದ್ರೆ 18 ವರ್ಷದ ಕೆಳಗಿರೋರೆ ನೋಡಿದ್ರೆ ಸುಮ್ನೆ. ಬೆಳಗ್ಗೆಯಿಂದ ನನ್ ಮೂಡ್ ಸರಿ ಇಲ್ಲ ಮೊದ್ಲೇನೆ, ಆಯ್ತಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚು ಪಪ್ಪು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಏನಂತ ಅಂದರೆ, ನನಗೊಂದು ಕೊಲಾಬ್ರೇಷನ್ ರಿಕ್ವೆಸ್ಟ್ ಬಂದಿದೆ. ಒಂದು 4.5 ಲಕ್ಷಕ್ಕೆ ಅವರು ಕೇಳ್ತಾ ಇದ್ದಾರೆ ಕೊಲಾಬ್ರೇಟ್ ಮಾಡೋಕ್ಕೆ. ಅದು ಯಾವ ಬ್ರ್ಯಾಂಡ್ ಅಂದರೆ ಒಂದು ಡ್ಯಾಶ್ ಕಾಂಡೋಮ್ದು. ಸೊ ಇದನ್ನು ನಾನು ಅವಳಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಅವಳು ಒಪ್ಕೋತಾಳ ಏನು ಎತ್ತ ಅದನ್ನು ನೋಡೋಣ. ಸೊ ಇವಾಗ ಅವಳು ನನ್ನ ಮಗಳನ್ನ ಅವ್ರ ಅಮ್ಮನ ಮನೆಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ. ಸೊ ಅವಳು ಬರೋ ಅಷ್ಟರಲ್ಲಿ ನಾನು ಕ್ಯಾಮ್ರಾ ಸೆಟಪ್ ಮಾಡಿರ್ತೀನಿ. ಅವಳು ಬಂದ ತಕ್ಷಣ ಆನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಈ ರೂಮಲ್ಲಿ ಇಟ್ಟು ಡೋರ್ ಕ್ಲೋಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ದೇವ್ರ ಮನೇಲಿ ಟ್ರೈ ಮಾಡೋಣ. ಸೊ ಏನು ಅಡ್ವಾಂಟೇಜ್ ಅಂದರೆ, ಈ ಥರ ಹೋಲ್ ಇದೆಯಲ್ಲ, ಸೊ ಇದ್ರ ಸಂಧಿ ಈ ಥರ ಇಟ್ಬಿಟ್ಟು, ಲೈಕ್ ಈ ಥರ ಇಟ್ಟು ಝೂಮಿಂಗಲ್ಲಿ ಲೆನ್ಸ್ ಮಾತ್ರ ಕಾಣೋ ಥರ ಇಟ್ಟರೆ ಆರಾಮಾಗಿ ಇಡ್ಬೋದು. ಸೊ ಇದೇ ಬೆಸ್ಟ್ ಜಾಗ ಅನಿಸುತ್ತೆ. ನಿಜ ನಂಗೆ ಗೊತ್ತಿಲ್ಲ, ಯಾರು ಬೈಕೊಂಬಿಡಿ, ಕೆಟ್ಟದಾಗ ಕಮೆಂಟ್ ಮಾಡಿಬಿಡಿ. ಏನ್ ಮಾಡ್ತಿದ್ದೆ? ಎಡಿಟ್ ಮಾಡ್ತಾ ಇದ್ದೆ. ಕೂದಲೆಲ್ಲ ಎಳೆದಾಕ್ಬಿಟ್ಟು ಸ್ವಚ್ಛ. ಹೌದಾ? ಹಾ, ಹಿಡ್ಕೊಂಡು ಕೂದಲು ನಂಗೆ ಎಳಿತಾ ಇರ್ತಾಳೆ. ಅದು ಮುಂದೆಗಡೆ ಇದೇ ಸಿಗೋದು ಅವ್ರಿಗೆ. ಮೆತ್ತಾಕ್ಬಿಟ್ಲು, ಅನ್ನ ಇಲ್ಲ. ಬಟ್ ಚಾರ್ಜಿಂಗ್ ಕಮ್ಮಿ ಇದೆ. ಯಾಕೆ? ನಾನು ನೋಡಿದೆ, ಇವಾಗ 26% ಇತ್ತು. ಚಾರ್ಜ್ ಹಾಕ್ಲ ಏನು ಅಂತ. ಬಟ್ ಒಂದು ಮೇಲ್ ಬಂದಿದೆ. ಏನು ಪ್ರಮೋಷನ್? ಏನ್ ಪ್ರಮೋಷನ್? ಪ್ರಮೋಷನ್ ಏನು ಅನ್ನೋದಕ್ಕಿಂತ ಅದ್ರಲ್ಲಿ ಅಮೌಂಟ್ ಬಂದಿದೆಯಲ್ಲ, ಅದೇ ನಂಗೆ ತುಂಬಾ ಶಾಕ್ ಆಗಿದೆ. ಹೌದಾ? ಏನು ಎಷ್ಟು ಬಂದಿದೆ? ಇಮ್ಯಾಜಿನೇ ಮಾಡಕ ನಾವು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, ಅಷ್ಟು ಬಂದಿದೆ. ಎಷ್ಟು ಬಂದಿದೆ ಹೇಳು. ಎಷ್ಟು ಬಂದಿದೆ? 4.5 ಲಕ್ಷ. 4.5 ಲಕ್ಷ. 4.5 ಲಕ್ಷ ಪ್ರಮೋಷನ್. 4,500 ಇರ್ಬೇಕು ನೋಡು ಕರೆಕ್ಟ್ ಆಗಿ. ನಾನು ಈಗ ಮೇಲೆ ತೋರಿಸ್ತೀನಿ. ಸಚ್ಚು 4,500 ಲಕ್ಷ ಯಾರು ಕೊಡ್ತಾರ ಸಚ್ಚು? ಬಟ್ ಅದು ಏನದು ಡಿಸಿಷನ್ ತಗೋಬೇಕು. ಏನ್ ತರದ್ದು ಪ್ರಮೋಷನ್? ಯಾವ ಬ್ರ್ಯಾಂಡ್? ಏನು ಎಂತ? ನಾನು ಹೇಳಿದ್ರು ಅದು. ನನ್ ನಿಜ ಮೇಲ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಬಟ್ ಅಲ್ಲ, ಇನ್ನೊಂದ್ಸಲ ಚೆಕ್ ಮಾಡು. 4,500 ಅನ್ಸುತ್ತದ. 4,000 ಲಕ್ಷ ಯಾವಾಗ ಕೊಡ್ತಾರೆ? ತೋರಿಸ್ತೀನಿ. ಕಾಂಡಮ್ದ? ಸಚ್ಚು ಆಡಲ್ಲ ಅಂತ ಹೇಳು. ಏನ್ ಮಾಡ್ಲಿ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಏನ್ ತಲೆ ನೋಡ್ತೈತೆ ನಿನ್ಗೆ? 4,500 ಲಕ್ಷ ಕೊಡ್ತಾರೆ ಅಂದ ತಕ್ಷಣ ಏನ್ ಮಾಡಕ್ಕೂ ರೆಡಿ ಇದೆಯಾ ನೀನು? ನಾನೊಂದ್ 6 ಲಕ್ಷ ಕೇಳೋಣ ಅಂದೆ. ಏನಕ್ಕೆ? ಮಾಡೋಣ. ಹೆಂಗ್ ಮಾಡ್ತೀಯಾ? ಏನಿಲ್ಲ, ಸಿಂಪಲ್ ಆಗಿ ಅದ್ರ ಬಗ್ಗೆ ಹೇಳೋದು. ಸೊ ಒಂದು ಅವೇರ್ನೆಸ್ ತರ. ನಾವ್ ಯಾಕೆ ಅದನ್ನ ಕೆಟ್ಟದಾಗಿ ಸಚ್ಚು ಚೆನ್ನಾಗಿರಲ್ಲ. ಕಾಂಡಮ್ ಅಂದ ತಕ್ಷಣ ಎಲ್ಲಾರ್ಗು ಮೈಂಡಿಗೆ ಬರೋದೇನೆ ಒಂದು ವಲ್ಗರಿಟಿ. ಹೌದು. ಬಟ್ ಆದ್ರೆ ಅದನ್ನ ಯೂಸ್ ಮಾಡೋದು ಒಂದು ಎಜುಕೇಶನಲ್ ಪರ್ಪಸ್. ಓಕೆನಾ? ಸಚ್ಚು ಅದೇನಾದ್ರೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಸಚ್ಚು ನಮ್ಮ ಆಡಿಯನ್ಸ್ ತಗೊಳಲ್ಲ ಸಚ್ಚು. ಆತರ ಓಪನ್ ಆಗಿಲ್ಲ ಹೇಳೋದು ಬೇಡ ಸಚ್ಚು, ಚೆನ್ನಾಗಿರಲ್ಲ ಅದು. ಆಡಿಯನ್ಸ್ ತಗೋತಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಓಕೆನಾ? ನಾವ್ ಮುಂಚೆನೆ ಡಿಸೈಡ್ ಮಾಡೋದು ಬೇಡ ಸಚ್ಚು. ಹಂಗಂತ ನೀನ್ ಏನೇನು ಮಾಡಕ್ ರೆಡಿ ಇದ್ಯಾ? ಬಟ್
ಒಂದ್ ಒಳ್ಳೆ ಅಮೌಂಟ್ ಬರುತ್ತೆ. ನಾವು ಅಮೌಂಟ್ ಬರುತ್ತೆ ಅಂದ್ರೆ ಒಂದ್ ಒಳ್ಳೆ ಅಮೌಂಟ್ ಬರುತ್ತೆ, ಬಟ್ ಏನ್ ಯೂಸ್ ಆಗುತ್ತೆ ಅಟ್ಲೀಸ್ಟ್. ಸಚ್ಚು ಬೇಡ ಸುಮ್ನೆ ಇರು ಸಚ್ಚು. ಅಮೌಂಟ್ ಬರುತ್ತೆ ಅಂತ ಏನೇನೇನೋ ನಾವ್ ಮಾಡಕ್ ಆಗಲ್ಲ ಅಲ್ಲಿ. ಅಲ್ಲ ನೀನ್ ಡಿಸೈಡ್ ಆಗ್ಬಿಟ್ಟಿದ್ಯಾ ಸಚ್ಚು ಮಾಡ್ಬಿಡೋಣ ಅಂತ? ಹ? ನೀನ್ ಡಿಸೈಡ್ ಆಗಿದ್ಯಾ ಆಲ್ರೆಡಿ? ಹೇ ಡಿಸೈಡ್ ಅಂತ ಅಲ್ಲ, ನಾನ್ ಜಸ್ಟ್ ಥಿಂಕ್ ಮಾಡ್ತಾ ಇದೀನಿ. ಇದನ್ನ ಒಂದು ಎಜುಕೇಶನಲ್ ಆಗಿ ಕೊಡೋದು, ಅದ್ರ ಬಗ್ಗೆ ಹೇಳೋದು, ಅದು ಈ ತರ ಸಚ್ಚು ಅದೆಲ್ಲ ವಲ್ಗರ್ ಆಗಿರುತ್ತೆ ಸಚ್ಚು. ನೀ ಸುಮ್ನೆ ಇರು ಸಚ್ಚು. ಹಂಗಲ್ಲ, ಇವತ್ ಎಷ್ಟೋ ಜನ ಅದನ್ನ ಹೋಗಿ ಕೇಳೋಕು ಒಂಥರ ಅಂಜಿಕೆ, ಅವ್ರಿಗೆ ನಾಚಿಕೆ ಆಗುತ್ತೆ. ಅದನ್ನ ನೀನು but ಬೇರೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತೀನಿ ಬೇರೆ ತೋರಿಸ್ತೀನಿ. ಕಂಟ್ರಿ ಎಲ್ಲ ಆತರ ಇಲ್ಲ. ನಿಮ್ಗೆ ಅವ್ರು ಒಂದ್ ಏಜ್ ಅಂತ ಕ್ರಾಸ್ ಆಗಿದ ತಕ್ಷಣ ಒಂದ್ ಮೆಚುರಿಟಿ ಅಂತ ಬರುತ್ತಲ್ಲ, ಅವಾಗ್ಲೇನೆ ಅದ್ರ ಬಗ್ಗೆ ಎಜುಕೇಶನ್ ಕೊಟ್ಬಿಡ್ತಾರೆ. ಸಚ್ಚು ನಮಗ್ ಬೇಡ ಅದೆಲ್ಲ. ನೀನ್ ಸುಮ್ನೆ ಇರು, ನನಗೆ ತಲೆ ಕಟ್ಸ್ಬೇಡ. ಅಲ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ಅಲ್ಲ. ಸಚ್ಚು. ಬೇಡ ಸಚ್ಚು. ಎಜುಕೇಟೆಡ್ ಆಗಿ ಯೋಚನೆ ಮಾಡೋ ಒಳ್ಳೇದು. ನನ್ ಬಾಯಿ ಕೆಟ್ಟದಾಗ ಬರುತ್ತೆ ಇವಾಗ. ಎಜುಕೇಶನ್ ಆಗಿ ಒಂದ್ ಸ್ವಲ್ಪ ಯೋಚನೆ ಮಾಡು, ತಿಳುವಳಿಕೆಯಿಂದ. ಇವಾಗ ನಮ್ಗೆ ಬೆನಿಫಿಟ್ ಒಂದು, ಅದು ಮಾಡೋದ್ರಿಂದ ಅಮೌಂಟ್ ಸಿಗುತ್ತೆ. ನೀನ್ ಮಾಡ್ಕೋ, ನನ್ಗೆ ಹೇಳ್ಬೇಡ ಅಲ್ಲಿ. ನನ್ಗೇನು ಹೇಳ್ಬೇಡ, ನೀನ್ ಮಾಡ್ಕೋ. ನೀನ್ ಮಾಡಂಗಿದ್ರೆ ಏನೇನ್ ಮಾಡ್ಬೇಕು ಅಂತಿದ್ಯಾ ನನ್ಗೇನು ಕೇಳ್ತೀಯ ಮತ್ತೆ? ತಪ್ಪೇನದ್ರಿಂದ? ಎಲ್ಲಾರು ಮಾಡಲ್ವಾ ಇವಾಗ? ಎಲ್ಲರೂ ಹೇಳ್ಬೇಡವ್ರೆ. ಲೂಸ್ ಇದೆ ನೀನೇನಾದ್ರು. ಇವಾಗ ಎಷ್ಟು ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಮಾಡು ನೀನು ಪೆಪ್ಸಿದು. ಅದು ಎಷ್ಟು ಜನ ಅಪೋಸ್ ಮಾಡಿದ್ರು ಗೊತ್ತಾ ಅದ್ರ ಬಗ್ಗೆ? ಅದು ಮಾಡಿದೀರಾ, ಪೆಪ್ಸಿ ಮಾಡಿದೀರಾ, ಗೊತ್ತಾಗಲ್ವಾ ನಿಮ್ಗೆ ಅಂತ. ಹಂಗಂತ ಅವ್ರು ಮಾಡ್ದೆ ಹಂಗೆ ಇದ್ರ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಸಚ್ಚು. ಅದು ಕುಡಿತೀವಿ, ಇದನ್ನ ಯೂಸ್ ಮಾಡ್ತಾರೆ ಅಷ್ಟೇ. ಇವಾಗ ಎಣ್ಣೆ ಬಗ್ಗೆ ಮಾಡಲ್ವಾ? ಮಾಡು ನೀನು ಎಣ್ಣೆದು. ಎಣ್ಣೆ ಸರಿನಾ ಅಂದ್ರೆ ಮಾಡು. ಇದ್ರ ಅಳುವಂತದ್ ಏನೈತೆ? ಸಚ್ಚು ಸುಮ್ನೆ ಇರು, ನನಗೆ ತಲೆ ಕೆಡ್ಸ್ಬೇಡ. ಬೆಳಗ್ಗೆಯಿಂದ ನನ್ ಮೂಡ್ ಸರಿ ಇಲ್ಲ ಮೊದ್ಲೇನೆ, ಆಯ್ತಾ? ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡಿದ. ಖುಷಿ ಪಡ್ತೀವಿ ಅಂತ ನೋಡಿ. ಖುಷಿ ಪಡೋ ವಿಷಯನ ಅದು. ಅಲ್ಲ, ನಾವೇನಾದ್ರು ಟ್ರಯಲ್ ಮಗ್ನೆ ವಾ ಸುಮ್ನೆ. ಅಲ್ಲ, ಟ್ರಯಲ್ ಅಂತ ಅಲ್ಲ. ನಾನೇನು ಬೇರೆ ಹೇಳಕ್ ಬಂದೆ, ಅದ್ ಮಿಸ್ ಆಗಿ ಬಂತು. ಜಸ್ಟ್ ಅದನ್ನ ಹಿಡ್ಕೊಂಡು ಅವ್ರಿನ್ನ ಹೇಳಿಲ್ಲ ಸ್ಕ್ರಿಪ್ಟ್ ಆಗ್ಲಿ ಯಾವ ತರ ಮಾಡ್ಬೇಕು ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ತರ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಮೇಲ್ ಕಳ್ಸಿದಾರೆ. ನಾವ್ ಅದ್ರ ಮೇಲ್ ರಿಪ್ಲೈ ಮಾಡಿದ್ರೆ ಅವ್ರ ನೆಕ್ಸ್ಟ್ ಇಲ್ಲ ಪ್ರೋಸೆಸ್ ನಮಗೆ ಇಂಟ್ರೆಸ್ಟ್ ಇಲ್ಲ, ನಾವು ಮಾಡಲ್ಲ ಅಂತ ಹೇಳಿ. ಪಾಪು ಸ್ಟಾರ್ಟಿಂಗ್ ಅವ್ರು 4.5 lakhs ಹೇಳಿದಾರೆ. ನಿಮ್ಗೆ ಇನ್ನ ಬೇರೆ ಬೇಕಂತ ಅಂದ್ರೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾರೆ. ಸಚ್ಚು ಬೇಡ ಸಚ್ಚು. ನೀನ್ ಏನ್ ಸಚ್ಚು ನೀನು ಕ್ಯಾಮ್ರಾ ಮುಂದೆ ಇಲ್ಲ ಅದನ್ನೆಲ್ಲ ತೋರ್ಸ್ಕೊಂಡ್ ಮಾಡಕ್ಕಾಗತ್ತಾ? ಓಕೆ ಅದೊಂದ್ ಪ್ರಾಡಕ್ಟ್ ನಾನು ಒಪ್ಕೊಂತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈ ಫೇಸ್ ವಾಶ್ ಅದು ಪ್ರಾಡಕ್ಟ್, ಅದು ಮಗಕ್ ಹಚ್ತೀವಿ, ಓಕೆನಾ? ಅದಕ್ಕೆ ಎಲ್ಲರೂ ತೋರಿಸ್ತಾರೆ. ಇದನ್ನ ಏನ್ ಮಗಕ್ ಹಚ್ಬಿಟ್ಟು ತೋರಿಸ್ತಾರೆ ಅಂದ್ಬಿಟ್ಟು ಅದನ್ನ ಏನ್ ತೋರ್ಸೋದಂತ ಇಲ್ಲ, ಅದ್ರ ಬಗ್ಗೆ ಹೇಳೋದು. ಅದಾದ್ಮೇಲೆ ಕೆಲವು ಸೀನ್ ಗಳಿರ್ತವೆ, ಅದನ್ನ ಹಾಕೋಬಹುದಲ್ಲ ನಾವು. ನನ್ ಮೈಂಡ್ ಅಲ್ಲಿ ಬಂದಿದ್ ಅದು. ಈ ತರ ಮಾಡ್ಬೋದಲ್ವಾ? ಆಗಿರುತ್ತೆ ಸಚ್ಚು. ನಾವ್ ಮಾಡೋದು ಇಲ್ಲಾಂದ್ರೆ ಕಾಮಿಡಿ disclaimer- ಕಂಟೆಂಟ್ ಅಲ್ಲ, ಫೋನ್ ಯೂಸ್ ಮಾಡ್ತಾರೆ, ಅರ್ಥ ಆಯ್ತಾ? ಮಕ್ಳು, ವಯಸ್ಸಾದವರು, ಫ್ಯಾಮಿಲಿಯವರು ಎಲ್ಲರೂ ಫೋನ್ ಯೂಸ್ ಮಾಡ್ತಾರೆ. ನಾವ್ ಈ ತರ ತಪ್ಪ ಕಂಟೆಂಟ್ ನ ನಾವು ಕೊಟ್ರೆ ಹೆಂಗಿರುತ್ತೆ ಹೇಳು? ಆರ್ಟ್ಸ್ ಗೆಲ್ಲ ಕೊಡ್ತಾರೆ ಅವ್ರು. ಅವ್ರೇನ್ ಸುಮ್ನೆ ಇಷ್ಟೊಂದು ಆಫರ್ ಎಲ್ಲ ಕೊಟ್ಟಿರಲ್ಲ ಅಲ್ಲಿ. 1 month ಆಡ್ ಇದೆ, ಮತ್ತೆ ಇನ್ಕ್ಲೂಡಿಂಗ್ ಅದು ಸೇರಿನೇ ಅವ್ರು ಹೇಳ್ತಾರೆ. ಆಡ್ ಜಾಸ್ತಿ ಮಾಡೋಣ ಅಂತ. ಬೇಡ ಸುಮ್ನೆ ಇರು. ನೋಡು ನಾನ್ ಬೇಡ ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ ಅದ್ರಲ್ಲಿ ಏನೋ ಇರುತ್ತೆ ಅಂತ ಅರ್ಥ. ನೀನ್ ಅರ್ಥ ಮಾಡ್ಕೊಂಡ್ ಮಾಡಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಅಲ್ಲ ಪಾಪು, ಆಪರ್ಚುನಿಟಿ ಎಲ್ಲರಿಗೂ ಬರಲ್ಲ. ಬಂದಿದೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬರುತ್ತೆ ಬಿಡು. ಇದೇ ಲಾಸ್ಟ್ ಅಲ್ವಲ್ಲ, ಬರುತ್ತೆ ಬಿಡು ಆಪರ್ಚುನಿಟೀಸ್. ಏನ್ ಎಲ್ಲ ಮುಗ್ದೆ ಹೋಯ್ತು, ಒಂದಕ್ಕೆ ಎಲ್ಲ ಆಗೋಯ್ತು ಅನ್ನಂಗ್ ಹೇಳ್ತಾ ಇದ್ಯಾ? ಸಚ್ಚು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ ಸಚ್ಚು. ಬಂದಿದ್ದೆಲ್ಲ ಮಾಡಕ್ಕಾಗತ್ತ ಹಂಗಂತ? ಎಷ್ಟ್ ಬ್ರ್ಯಾಂಡ್ಗಳು ಬಿಟ್ಟಿಲ್ಲ ಹೇಳು, ಬೇಡ ಈ ತರ ಮಾಡೋದು ಅಂತ. ನಾನು ಇದನ್ನ ಒಪ್ಪಲ್ಲ. ನನ್ಗೆ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ. ನನ್ಗೇನ್ ತೊಂದ್ರೆ ಇಲ್ಲ. ನಾನ್ ನಿಂಗೆ ಹೇಳ್ದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಹಿಂಗ್ ಮಾಡ್ಬೋದು, ಹಿಂಗ್ ಸರಿ ಮಾಡ್ಕೋ ಹೋಗು. ಮತ್ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಹೇಳ್ಬೇಡ ನನ್ಗೆ. ಮಾಡ್ಕೋ, ಅದೇನ್ ಮಾಡ್ಕೊಂತೀಯ ಮಾಡ್ಕೊ ನೀನು. ಅಲ್ಲ, ಅವ್ರೇನಾದ್ರು ಇಬ್ರು ಸೇರ್ ಮಾಡಿ. ನಾನ್ ಮಾಡಲ್ಲ, ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಮಾಡಿಸ್ಕೊ ನೀನು. ಫಸ್ಟ್ ಹೇಳೋದ್ನ ಕೇಳಿಸ್ಕೊ. ಸಚ್ಚು ನಾನ್ ಮಾಡಲ್ಲ, ನಂಗೆ ಇಷ್ಟ ನೀನ್ ಇಲ್ಲ. ಮಾಡೋದೇ ಇಲ್ಲ, ನಂಗೆ ಆಗೋದೇ ಇಲ್ಲ ಅಂತ ಮುಂಚೆನೆ ಹೇಳ್ತೀಯ. ನನ್ಗೆ ಆಗಲ್ಲ, ನನ್ಗೆ ಟಾಪಿಕ್ ಇಷ್ಟ ಇಲ್ಲ ಸಚ್ಚು. ಹೇಳ್ಬೇಡ ನನ್ನ ಹತ್ರ ಅದನ್ನ. ನೀನೇ ಪಕ್ಕದ ಮನೆ ಹತ್ರ ಹೋಗಿಲ್ಲ? ಹೇಳು.
ಮಾಡದ್ ಬೇಡ ಅಂತ ಹೇಳದ್ಮೇಲೆ ಯಾಕೆ ಏನು ಅಂತಾನು ಯೋಚನೆ ಮಾಡ್ದೆ. ನಿನ್ ಮೂಗಿ ನೇರಕ್ಕೆ ನೀನು ನಂದೇ ಸರಿ ಅಂತ ಮಾತಾಡ್ತಾ ಇದ್ರೆ ಯೋಚನೆ ಮಾಡ್ಬೇಕು ಸ್ವಲ್ಪ ಆದ್ರೂ. ಅಲ್ಲ ನೀನ್ ಏನ್ ಎಲ್ಲ ಏನ್ ಅನ್ಕೋತಾರೆ ಹೇಳು, ಚೆನ್ನಾಗಿರಲ್ಲ ಅದೆಲ್ಲ. ಟಿವಿಗಳಲ್ಲಿ ಆಡ್ ಬಂದ್ರೇನೆ ಒಂಥರ ಫೀಲ್ ಆಗ್ತಿರುತ್ತೆ. ಅಂತಂದ್ರೆ ನಮ್ ಫೇಸ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಆಡ್ ರನ್ ಆಗುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಅಂತ ಅಂದ್ರೆ ಆಯ್ತು ಆಡ್ ಬೇಡ ಅಂತ ಹೇಳೋಣ ಬಿಡು. ಆಡ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಬೇಕಾದ್ರೆ ನಾವು ಹಾಕ್ತಿವಿ ನಾವು ಕೆಲವು ಕಂಡೀಷನ್ಸ್ ಹಾಕೋಣ. 24 hours ಇಲ್ಲಾಂದ್ರೆ 1 week ಅಪ್ರೋಚ್ ಮಾಡೋಣ. ಇಷ್ಟು ದಿನ ಅಂತ ಇರುತ್ತೆ, ಅದಾದ್ಮೇಲೆ ಡಿಲೀಟ್ ಮಾಡ್ತೀವಿ ನಾವು. ನಿಮ್ಗೆಲ್ಲ ಓಕೆ ಆಯ್ತು ಅಂದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಬೇಡ ಅಂತ. ಇಲ್ಲ ಮಾಡ್ಲೇಬೇಕು ನಾವು ಅಂತ ಕೂತಿರೋದು. ಪಾಪು ಅಮೌಂಟ್ ನೋಡು ಪಾಪು, ಅಷ್ಟೊಂದ್ ಯಾರು ಇವತ್ತವರೆಗೂ ಯಾರಾದ್ರೂ ಇದ್ ಮಾಡಿದಾರ ಆತರ? ಯಾವ ಕ್ರಿಯೇಟರ್ಸ್ ಕೊಟ್ಟವ್ರ? ನಮಗ್ ಗೊತ್ತಿಲ್ಲ ಅವ್ರು ಯಾರು ಕೊಟ್ಟವ್ರೆ ಯಾರು ಬಿಟ್ಟವ್ರೆ ಅಂತ. ಮೇಲ್ ಬಂದಿದೆ ಹೌದು, ಬಟ್ ಬೇಡ ಆಪರ್ಚುನಿಟಿ ಎಲ್ಲಾ ತರ ಇರುತ್ತೆ, ಹೇಳು ಸಚ್ಚು. ಎಲ್ಲಾ ತರ ಆಪರ್ಚುನಿಟಿನೂ ಇರುತ್ತೆ. ಬಂದಾಗ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಅದನ್ನ ಎಜುಕೇಶನಲ್ ಪರ್ಪಸ್ ಆಗಿ ನಾವು ಹೇಳ್ಬೋದಲ್ಲ. ಈ ವಿಡಿಯೋ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ. ನಾವ್ ಹಾಕಿದ್ರೆ 18 ವರ್ಷದ ಕೆಳಗಿರೋರೆ ನೋಡಿದ್ರು ಸುಮ್ನೆ. ಹಂಗಂತ ನಾವ್ ಡಿಸ್ಕ್ಲೈಮರ್ ಹಾಕೋಣ ಗುರು, ಎಲ್ಲದೂ ಇದೆ ಆಯ್ತಾ. ಎಲ್ಲಾರು ನೋಡ್ತಾರೆ, ಕೆಟ್ಟದ್ದು ನೋಡ್ತಾರೆ, ಒಳ್ಳೇದು ನೋಡ್ತಾರೆ. ಇವಾಗ ಸಿಗರೇಟ್ ಮೇಲೆ ಇರುತ್ತೆ ಇದನ್ನ ಸೇದ್ಬೇಡಿ ಕ್ಯಾನ್ಸರ್ ಬರುತ್ತೆ ಅಂತ, ಎಣ್ಣೆ ಮೇಲೆ ಇರುತ್ತೆ ಇದನ್ನ ಸೇದ್ಬೇಡಿ ಕಿಡ್ನಿ ಲಿವರ್ ಎಲ್ಲ ಹಾಳಾಗೋಯ್ತವೆ ಅಂತ. ಆಗ ಕುಡಿಯಲ್ವಾ, ಸೇದಲ್ವಾ? ಏನ್ ಹೇಳ್ತಿ ಅದಕ್ಕೆ? ಇವತ್ತು ದೊಡ್ಡವ್ರಿಗಿಂತ ಚಿಕ್ಕವರೇ ಜಾಸ್ತಿ ಎಣ್ಣೆ ಹೊಡಿತಾರದು. 18 ವರ್ಷ ಆಗದೆ ಇರೋರು ಸಿಗರೇಟ್ ಎಲ್ಲ ಹೊಡಿತಾರೆ. ಸ್ವಚ್ಛ ಇವಾಗ ನಡೀತಾ ಇರೋ ಇದ್ರಲ್ಲಿ ಇದೆಲ್ಲ ಮಾಡೋದು ಸರಿ ಇರಲ್ಲ. ಸುಮ್ನೆ ಸ್ವಚ್ಛ ಮೊದ್ಲೇ ಕಾಲ ಸರಿ ಇಲ್ಲ, ಅಲ್ಲಿ ಏನೇನೇನೇನೋ ಆಗುತ್ತೆ. ಒಳ್ಳೆ ಸರಿಯಾಗಿ ಟ್ರೋಲ್ ಗೀಲ್ ಆದ್ರೆ ಟ್ರೋಲ್ ಆದ್ರೆ ಆಯ್ತು ಬಿಡು, ಏನಾಯ್ತದೆ? ಎಲ್ಲಾರ್ನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಟ್ರೋಲ್ ಸ್ವಚ್ಛ ಟ್ರೋಲ್ ಆಗಬೇಕು. ಇಷ್ಟು ನಾವು ಟ್ರೋಲ್ ಆಗಿದೀವಿ ತುಂಬಾ ಕಡೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ರೀತಿ ಟ್ರೋಲ್ ಆಗಿದೀವಿ ತಾನೆ, ಕೆಟ್ಟ ರೀತಿ ಏನಾದ್ರು ಟ್ರೋಲ್ ಆಗಿದೀವ ನಾವು? ಇಲ್ಲ ತಾನೆ. ಹಂಗಂತ ಇವಾಗ ಕೆಟ್ಟ ರೀತಿ ಎಲ್ಲ ಟ್ರೋಲ್ ಆಗ್ಬೇಕಾ? ಏನದು ಇವ್ರು ಹಿಂಗೆಲ್ಲ ಆಡ್ ಮಾಡಿದಾರೆ, ಇವ್ರು ಏನೋ ಅನ್ಕೊಂಡ್ವಿ ಹಂಗೆ ಹಿಂಗೆ. ಹೆಂಗ್ ಬಾಬು ಆರ್ಡರ್ ಆಗುತ್ತೆ ಇವಾಗ? ಯಾರು ಹಂಗಂದ್ರೆ ಈಗ ಟಿವಿ ZEE5 ಮತ್ತೆ ಜಿಯೋ ಹಾಟ್ಸ್ಟಾರ್ ಎಲ್ಲದ್ರಲ್ಲೂ ನಾವು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಆಡ್ ಬರುತ್ತೆ. ಹಂಗಂತ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಡಿಲೀಟ್ ಮಾಡ್ಬಿಟ್ಟಾರ, ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಾರ. ಸಚ್ಚ ನೋಡೋವಾಗ್ಲೂ ಎಷ್ಟು ಮುಜುಗರ ಆಗುತ್ತೆ ಹೇಳು. ಹಂಗಂತ ಅವ್ರು ಆಗ್ದೆ ಹಂಗೆ ಬಿಟ್ಟಾರ, ಆಡಿಯನ್ಸ್ ನೋಡ್ತಾರೆ ಅಂತ ಆಗ್ದೆ ಹಂಗೆ ಸಚ್ಚು ಬಿಟ್ಟಾರ. ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಇಲ್ವಾ ಸಚ್ಚು? ನಾನು ಹೇಳ್ತಾರ ಪಾಯಿಂಟ್ ಏನೇ ಅರ್ಥ ಆಯ್ತಾರ ನಿಂಗೆ? ನಾನ್ ದುಡ್ಡು ಮಾಡ್ಬೇಕು ಅಂತ ಅಂದ್ರೆ ಎಲ್ಲಾನು ಮಾಡ್ಬೇಕು. ಎಲ್ಲಾ ತರ ಪ್ರಮೋಷನ್ ಬಂದ್ರು ನಾವ್ ರೆಡಿ ಇರ್ಬೇಕು. ಏನು ಏನು ಏನ್ ಹೇಳು, ಏನ್ ಹೇಳಿ, ಏನ್ ಹೇಳು? ಹೋಗ್ಲಿ, ನಾನು ಒಬ್ನೇ ಮಾಡ್ಲಾ? ಪಕ್ಕನಾ? ನಿನ್ನಿಷ್ಟ. ಮಾಡ್ಕೋ ಅಂತೀಯ, ನಿನ್ನಿಷ್ಟ ಅಂತೀಯ. ನಿನ್ನಿಷ್ಟ, ಜಸ್ಟ್ ಇಷ್ಟ ಅಲ್ವಾ? ನನ್ ತಲೆಯಲ್ಲಿದೆ, ಅವ್ರೇನಾದ್ರು ಓಕೆ ಆಯ್ತು ಅಂತ ಅಂದ್ರೆ ಜಸ್ಟ್ ಇನ್ಫಾರ್ಮೇಶನ್ ಹೇಳೋದು, ಇದರಿಂದ ಹಿಂಗೆ, ಇದರಿಂದ ಇದು, ಮತ್ತೆ ಆ ಪ್ರಾಡಕ್ಟ್ ಬಗ್ಗೆ, ಆ ಪ್ರಾಡಕ್ಟ್ ಏನೇನು ಯೂಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ, ಮತ್ತೆ ಅದ್ರದ್ದು ಏನೇನು ಇರುತ್ತಲ್ಲ ಅದನ್ನೆಲ್ಲ ಹೇಳೋದು. ಅವ್ರ ಏನೇನ್ ಕೊಡ್ತಾರೆ ಅದನ್ನ ನಿಂತ್ಕೊಂಡ್ ಹೇಳ್ತೀವಿ. ಅದನ್ನ ಬೇರೆ ತರ ನಾವು ಕ್ರಿಯೇಟ್ ಎಲ್ಲ ಮಾಡೋದಲ್ಲ, ನಿಂತ್ಕೊಂಡ್ ಆನ್ ಫೇಸ್ ಹೇಳ್ತೀವಿ ಅಂತ ಹೇಳೋದು. ಏಕೆ ಅವರು ಅಡ್ಜಸ್ಟ್ ಮಾಡ್ಕೊಂತಾರೆ ಬ್ರಾಂಡ್. ಇವಾಗ ಅವ್ರಿಗೂ ಗೊತ್ತು ಇದನ್ನ ಯಾರು ಪ್ರಮೋಟ್ ಮಾಡಲ್ಲ ಅಂತ. ಸುಮ್ನೆ ಇರು ಸಚ್ಚ, ಮಾಡಲ್ಲ ಅಂತಾನೆ ಅವ್ರು ಇಷ್ಟೊಂದು ಆಫರ್ ಕೊಟ್ಟಿರೋದು ಅಲ್ಲಿ. ಮಾಡಲ್ಲ ಅಂತಾನೆ, ಅದಕ್ಕೇನೆ ನಾವು ಜಾಸ್ತಿ ಕೇಳ್ಬಿಟ್ಟು ಈ ತರ ಹೇಳ್ತೀವಿ. ಇಷ್ಟು ನಮ್ದು ರೂಲ್ಸ್ ಅಂಡ್ ಕಂಡೀಷನ್ಸ್. ನಾನ್ ಬರಲ್ಲ ಇದು ಸಚ್ಚು, ಯಾಟಕ್ ನಾನಿಲ್ಲ. ಆಯ್ತು, ನಾನ್ ಮಾಡ್ತೀನಿ ಬಿಡು, ಹೋಗ್ಲಿ. ಮಾಡ್ಕೊ ಹೋಗು, ನನ್ಗೆ ಕೇಳ್ತೀಯ? ಹೇಳ್ಬಿಡ ನಂಗೆ. ಇನ್ಯಾರಿಗೆ ಹೇಳಿ? ನಂಗೆ ಹೇಳ್ಬೇಡ, ಏನಾರ ಮಾಡ್ಕೊ ಹೋಗ್. ಸರಿ, ನಾನ್ ಮಾಡ್ತೀನಿ. ನಾನು ಎಲ್ಲ ಬಿಚ್ಕೊಂಡ್ ನಿಂತ್ಕೊಂಡ್ರು ನಿಂತ್ಕೊಬಿಡ್ತೀಯ ಅಲ್ಲಿ ದುಡ್ಡು ಕೊಡ್ತಾರೆ ಅಂದ್ರೆ. ಸರಿಯಾಗಿ ಮಾತಾಡು. ಬಿಚ್ಕೊಂಡ್ ನಿಂತ್ಕೊಳಕ್ ಹೋಗಿದ್ದೀನಿ ನಾನು ಇವಾಗ. ಈಡೇಟ್ ತರ ಆಡ್ಬೇಡ. ನೀ ಆಡ್ತಾ ಇರೋದು, ನಾನಲ್ಲ. ಸುಮ್ಮನೆ ನಮ್ಮ ಕಾಲ್ ಮಾಡ್ತಾರೆ. ಹಲೋ ಹಲೋ, ಎದ್ದವಳಂತೆ ಅವಳು. ಇಷ್ಟು ಬೇಗ ಇದ್ದಾಳ? ಏನಕ್ಕೆ? ಏನೋ ಗೊತ್ತಿಲ್ಲ. ಸರಿ ಆಯ್ತು, ಇದು ನಾನು ಓಕೆ ಮಾಡ್ತೀನಿ. ನೀನ್ ಏನೋ ಇದ್ ಮಾಡಕ್ ಹೋಗ್ಬೇಡ. ಏನ್ ಇದ್ ಮಾಡಕ್ ಹೋಗ್ಬೇಡ ಅಂದ್ರೆ? ಅವ್ ಸುಮ್ನೆ ಸಜ್ಜು ಏನಾನ ಮಾಡ್ಕೊ ಹೋಗು ಸಜ್ಜು. ನಾನ್ ಬರಲ್ಲ ಇನ್ಮೇಲೆ ವಿಡಿಯೋ ಮಾಡಕ್ಕೆ. ಅದ್ ನೀನ್ ಮಾಡಿದ್ರೆ
ನನ್ ಫೇಸ್ ವ್ಯಾಲ್ಯೂನು ಹಾಳಾಗುತ್ತೆ. ನೀನ್ ದಡ್ಡಿನ ಬುದ್ಧಿವಂತನೆ, ನೀನು ದಡ್ಡನ್ ತರ ಬಿಹೇವ್ ಮಾಡ್ತಾ ಇರೋದು, ನಾನಲ್ಲ. ಮಕ ನೋಡ್ಕೊಂಡ್ ಮಾತಾಡು ಆಯ್ತು. ಎಷ್ಟೊತ್ತು ಒಂದ್ 30 ಸೆಕೆಂಡ್ ವಿಡಿಯೋ ಮಾಡಕ್ಕಾಗಲ್ವ ನಮ್ ಕೈಲಿ? ಮಾಡಿಸು ಗುರು, ನೀನ್ ಹಾಕೊಂಡೇ ಮಾಡು. ಯಾರು ಅದಕ್ಕೆ ವಿಡಿಯೋದಲ್ಲಿ ಬರಲ್ಲ ಅಂತ ಅಂದ್ರೆ ಇದ್ರಲ್ಲಿ ಬರ್ಬೇಡ ಬಿಡು ಆಯ್ತು. ಇದ್ರಲ್ಲಿ ನಾನೇ ನಿನ್ ಕೇಳ್ಸಲ್ಲ. ನಾನ್ ಬರಲ್ಲ, ನಾನ್ ಯಾವ್ದ್ರಲ್ಲೂ ಬರಲ್ಲ. ನೀನ್ ಮಾಡ್ಕೊ, ನೀನ್ ಏನಕ್ ಬರಲ್ಲ? ಎಲ್ಲ ನೀನ್ ಮಾಡ್ಕೊ. ಏನಕ್ ಬರಲ್ಲ? ಅದೇ ನನ್ ಫೇಸ್ ವ್ಯಾಲ್ಯೂನು ಹಾಳಾಗುತ್ತೆ ಅಂತ. ಮರ್ಯಾದೆ ಇರ್ಬೇಕು ಒಂಚೂರು. ಏನ್ ದೊಡ್ಡ ಹೀರೋಯಿನ್ ನೀನು, ಫೇಸ್ ವ್ಯಾಲ್ಯೂ ಬೇರೆ ಹಾಳಾಗ್ತದಂತೆ. ಹಂಗೆ ಅನ್ಕೋ ಸಚ್ಚು. ನಿನ್ಗೆ ಮಾಡಕ್ ಇಂಟ್ರೆಸ್ಟ್ ಇದೆ ಅಂದ್ರೆ ಮಾಡ್ಕೊ ಹೋಗು ಸಚ್ಚು, ನನ್ಗೇನು ಹೇಳ್ಬೇಡ ಅಲ್ಲಿ. ಆಯ್ತು ಬಿಡು, ನಾನ್ ರಿಪ್ಲೈ ಮಾಡ್ತೀನಿ. ಐ ಆಮ್ ಇಂಟ್ರೆಸ್ಟೆಡ್ ಆನ್ ದಿಸ್, ಐ ವಾಂಟ್ ಟು ನೋ ಅಬೌಟ್ ಮೋರ್ ಅಂತ. ಸುಮ್ನೆ ಇರೋ. ಏನು ನೀನು ಅಲ್ಲಿ ಇಂಟ್ರೆಸ್ಟ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡು ಅಂತಂದ್ರೆ ಮಾಡ್ತೀನಿ ಅಂತ ಅಂತೀಯ. ನಾಚಿಕೆ ಆಗಲ್ವಾ ನಿಂಗೆ? ಸುಮ್ನೆ ಇರೋ ಸಚ್ಚು. ಸುಮ್ನೆ ನನಗೆ ಇಂಟ್ರೆಸ್ಟ್ ನಾನ್ ಮಾಡ್ಕೊಂತೀನಿ. ಹಿಂಗೇನು ನೀನ್ ಬರಲ್ಲ ಅಂತ ತಾನೇ ವಿಡಿಯೋಗೆ? ನಾನು ಹಂಗೆ ಹೇಳ? ಏನ್ ನಾನು ಎಲ್ಲದಕ್ಕೂ ಇದ್ ಮಾಡ್ತಾ ನಾನು ಹಂಗೆ ಹೇಳ? ನನ್ ಇಷ್ಟ, ನಾನು ಏನೇನೋ ಮಾಡ್ಕೊಂತೀನಿ ಅಂತ. ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇಲ್ವಾ? ಅಮೌಂಟ್ ಬರುತ್ತೆ ಅಂತ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರ? ಕೇಳೋರ್ಗಾದ್ರೆ ಹೇಳ್ಬೋದು, ಇಂಥವ್ರಿಗೆ ಏನ್ ಹೇಳ್ತೀವೋ? ಹೇಳ್ತಾ ಇದ್ರು ಮಾಡ್ತಾ ನೋಡು. ಪಾಪು ಬಿಡು, ಸುಮ್ನೆ ಡಿಸ್ಪ್ಲೇ ಪ್ರೆಸ್ ಮಾಡ್ಬಿಡ. ಬಿಡು ಮತ್ತೆ. ಸುಮ್ನೆ ಇರು, ಆಟ ಮುರ್ದಾಕ್ಬಿಡ್ತೀನಿ ನಾನು. ಪಾಪು ಸುಮ್ನೆ ಇರು, ಆಟ ಎತ್ತ ಕೈ. ಅದು ಡೆಲಿಕೇಟ್ ಐಟಮ್, ಎಲ್ಲ ಇದು ಹ್ಯಾಂಡ್ ಮಾಡ್ಬಿಡ. ಇಡಿಯಟ್ ತರ ಹೋಗ್ರೈತದ್ ಬಿಡು. ಏನಿಲ್ಲ. ಆಮೇಲೆ ಅದು ₹1 ಎಷ್ಟು ಮಾಡಕ್ ಆಗ್ಲಿ ನಿಂತಿದ್ಯಲ್ಲ, ತಗೋ ಅಂತ ಮತ್ತ. ಪಾಪು ಹೇಳದ್ನ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಸಜ್ಜು ಬೇಡ, ಸುಮ್ನೆ ಇರು ಸಜ್ಜು. ನಿಂಗೇನ್ ಪ್ರಾಬ್ಲಮ್? ಬೇಡ, ಪ್ರಾಬ್ಲಮ್ ಏನ್ ನಿಂಗೆ? ಸಜ್ಜು ಅದ್ ಮಾಡ್ಬಾರ್ದು ಸಜ್ಜು. ಅದು ಗುಡ್ವೇ ಅಲ್ಲ. ನಾರ್ಮಲ್ ಆಗಿ ಸರಿ, ನಾರ್ಮಲ್ ಆಗಿ ಮಾತಾಡೋಣ ಆಯ್ತಾ? ಅದು ಮಾಡೋದು ಒಳ್ಳೇದಲ್ಲ. ಅದು ಒಳ್ಳೇದಲ್ಲ ಅಂದ್ರೆ ನಾನ್ ಮಾಡಕ್ ರೆಡಿ ಇದೀನಲ್ಲ, ನಿಂಗೇನ್ ಪ್ರಾಬ್ಲಮ್? ನಿಂಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ತೀಯ ನೀನು. ನನಗ ಅಮೌಂಟ್ ಅವಶ್ಯಕತೆ ಇದೆ ಇವಾಗ. ಏನಕ್ ಬೇಕು? ಏನಕ್ ಬೇಕು? ನಿಂಗ್ ಗೊತ್ತಿಲ್ವ ಏನಕ್ ಬೇಕಂತ? ಗೊತ್ತಿಲ್ಲ, ಹೇಳು. ಏನ್ ದಡ್ಡಿ ತರ ಮಾತಾಡ್ತೀಯ ಪಾಪು, ಗೊತ್ತಿಲ್ಲ ಅಂತ? ಬೇಕಾಗಿಲ್ಲ ಅಮೌಂಟ್. ಏನ್ ಸ್ಮಾಲ್ ಅಮೌಂಟ್ ಅದು? ಸಚ್ಚು ಸುಮ್ನೆ ಇರು ಸಚ್ಚು. ಯಾಕ್ ಸಚ್ಚು ಹಿಂಗಾಡ್ತಿದ್ಯ? ಒಂದ್ ಅರ್ಧ ಗಂಟೆ ಸುಮ್ನೆ ಕುತ್ಕೋ ಸಚ್ಚು. ಆಮೇಲೆ ಯೋಚನೆ ಮಾಡೋಣ ಸುಮ್ನೆ. ಅಪ್ಪು ಮಾಡಕಾದ್ರೆ ಮಾಡು, ಇಲ್ಲ ಅಂದ್ರೆ ಮಾಡೋದು ಹಾಳು ಮಾಡ್ಬೇಡ ನೀನು. ಸಚ್ಚು ನಾನು ಹಂಗೆ ಹೇಳ ಸಚ್ಚು. ನನ್ ಇಷ್ಟ, ನಾನ್ ಏನೇನ ಮಾಡ್ಕೊಂತೀನಿ. ನಾನೇನ್ ನನ್ನ ಇಷ್ಟ ಅಂತ ಹೇಳ್ತಾ ಇಲ್ಲ. ಹಂಗೆ ಅಂದಿದ್ ನೀನು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಂದಿದೆ ಮೇಲು ತೋರ್ಸಿದೀನಿ ತಾನೇ ನಿಂಗೆ? ಅಲ್ಲ ಇರು ಹಂಗೆ ನೀನು. ಬರೀ ಇಂತ ಕ್ಯಾತೆ ತೆಗಿಯೋದು, ಏನಾದ್ರು ಒಂದ್ ಏನ್ ಬಂದ್ರು ಹಿಂಗೆ ಹಾಳು ಮಾಡೋದು ನೀನ್ ಒಟ್ನಲ್ಲಿ. ಅದು ಮಾಡ್ಬೇಡ, ಇದು ಮಾಡ್ಬೇಡ, ಹಂಗ್ ಮಾಡು ಹಿಂಗ್ ಮಾಡು ಅನ್ಕೊಂಡು. ಅಲ್ಲ ಅದೇ ನಾನೇ ಎಲ್ಲ ಹಾಳು ಮಾಡ್ದೆ. ನೀ ಇರೋದೇ ಅದಕ್ಕೆ, ಬರೀ ಹಾಳು ಮಾಡೋದು ಎಲ್ಲ. ಹೆಂಗ ಒಂದ್ ಚಾನ್ಸ್ ಸಿಕ್ಕಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ನೋದಲ್ಲ. ಕಮೆಂಟ್ ಮಾಡ್ತಾರೆ, ಮಾಡೋರ್ಗೇನು? ಇದೊಂದ್ ಕಲಿ, ಯಾವಾಗ್ಲೂ ಗಿರ್ಚೋದು. ಬಾಯಿ ಬಿಟ್ರೆ ಏನಾದ್ರು ಹೇಳಿದ್ರು ಗಿರ್ಚ್ಕೊಂಡ್ ಕುತ್ಕೊಳ್ಳೋದು. ಅದೊಂದ್ ಬಿಟ್ಟು ಬೇರೆ ಏನು ಬರಲ್ಲ ನಿಂಗೆ. ಸರಿ ಆಯ್ತು, ಹೇಳದ್ ನಾನ್ ಸ್ವಲ್ಪ ಸಮಾಧಾನ. ಹೇಳದ್ ಕೇಳಪ್ಪ ಫಸ್ಟ್. ಒಂದ್ ನಿಮಿಷ ಕುತ್ಕೊಂಡು ಯೋಚನೆ ಮಾಡು. ಆಯ್ತು, ಅಳ್ಬೇಡ ಬಿಡು, ಹೋಗ್ಲಿ. ಅಳ್ಬೇಡ ಆಯ್ತು. ಈ ಕಡೆ ನೋಡು ಹೋಗ್ಲಿ. ಈ ಕಡೆ ಅಂದ್ರೆ ಅಲ್ಲಿ ದೇವ್ರ ಮನೆ ಕಡೆ ನೋಡಲ್ಲಿ. ಅಳ್ಬೇಡ ಆಯ್ತು, ಪ್ರ್ಯಾಂಕ್ ಇದು. ದೇವ್ರ ಪ್ರಾಮಿಸ್ ಪ್ರ್ಯಾಂಕ್, ಆತರ ಏನು ಬಂದಿಲ್ಲ ಮೇನು. ಹೇಳು ನೀನು. ನಿನ್ನೆ ನಾನು ಬಂದಿಲ್ಲ, ಯಾವ್ದು ಬಂದಿಲ್ಲ. ಅಲ್ಲಿ ನೋಡು ದೇವ್ರ ಮನೆ, ಅಲ್ಲಿ ನೋಡಲ್ಲಿ ಆ ಕಾರ್ನರ್ ಅಲ್ಲಿ ಕ್ಯಾಮ್ರಾ. ಆ ತೂತೊಳಗಿಂದ ಹೆಂಗ್ ಕಾಣಿಸುತ್ತೆ? ಆಯ್ತು ಬಿಡು, ಹೋಗ್ಲಿ. ಒಂದ್ಸಲ ನೋಡು, ಒಂದ್ಸಲ ನೋಡಿಲ್ಲಿ. ಪಳ್ಳಂತ ನಗು ಹೇಳ್ತೀನಿ, ಪಳ್ಳಂತ. ಹೋಗೋ.
ಸಜ್ಜು ಹೋಗು ಸಜ್ಜು, ನಾನೆಲ್ಲ ರೆಡಿ ಆಗಿದ್ದೆ ಅಲ್ಲಿ, ಏನೇನೋ ಹೇಳಿ ಅಳಿಸ್ತಾನೆ ಅಲ್ಲಿ. ಮೇಕಪ್ ಹೋಗಿರೋದಕ್ಕೆ ಬೇಜಾರ? ಪಾಪ ಬಿಡು ಪಾಪ, ಹೋಗ್ಲಿ. ನಾನು ಒಪ್ಕೋತೀನಿ. ನಾನು ಕಾಂಡೋಮ್ದೆಲ್ಲ ಬಂತು ಅಂದ್ರೆ ನಮ್ಗೆ ಎಂತೆಂತ ಪ್ರಮೋಷನ್ ಬಂದಿದೆ ಅದನ್ನೆಲ್ಲ ಒಪ್ಕೊಂಡಿದೀವಿ ನಾವು. ಹಾ, ಇದನ್ನ ಒಪ್ಕೋತೀನಾ? ನಾನು ಅದೇ But ಆದ್ರೂ ಇಷ್ಟು ದುಡ್ಡು ಕೊಟ್ರೆ- ಯಾಕೆ ನಿಂಗ್ ಆಡ್ತವ್ರೆ ಒಳ್ಳೆ ಲೂಸ್ ತರ ದುಡ್ಡು ಬೇಕು ಇಲ್ಲ ಅಂತ. ಪಾಪು, ಆದ್ರೂ ಇಷ್ಟು ದುಡ್ಡು ಕೊಟ್ರೆ ಒಪ್ಕೊಂಡೇ ಒಪ್ಕೋಬೇಕು. 6 ಲಕ್ಷ ಯಾರು ಬಿಡ್ತಾರೆ? ಹೋಗೋ ಸುಮ್ನೆ. 6 ಲಕ್ಷ ಗೈಸ್, ಸಕ್ಸಸ್ಫುಲಿ ಆಯ್ತು. ನಿಜ, ನಾನು ಈ ಪ್ರ್ಯಾಂಕ್ ಮಾಡೋಕ್ಕಿಂತ ಮುಂಚೆ ತುಂಬಾ ಸಲ ಯೋಚನೆ ಮಾಡಿದ್ದೀನಿ, ಇದು ಮಾಡ್ಬೇಕಾ ಬೇಡವಾ ಅಂತ. ಯಾಕೆಂದ್ರೆ ಪ್ರ್ಯಾಂಕ್ ಅಲ್ಲೇ ನಾನು ಅದನ್ನ ಆ ವರ್ಡ್ ಕಾಂಡೋಮು ಅಥವಾ ಆ ಸೇಫ್ಟಿ ಅನ್ನೋ ವರ್ಡ್ ಯೂಸ್ ಮಾಡೋಣ ಅಂತ ಹೆಂಗರು ಇದನ್ನೆಲ್ಲ ಹೇಳೋದು ಅಂತ. ಬಟ್ ದಯವಿಟ್ಟು ಚಿಕ್ಕ ಮಕ್ಕಳು ಅಥವಾ ಫ್ಯಾಮಿಲಿಗಳು ಲಾಗ್ನ ನೋಡ್ತೀರಾ, ಜೊತೆಗೆ ಕುತ್ಕೊಂಡು ನೋಡ್ಬಿಡಿ. ನೀನ್ ಹೇಳು, 6 ಲಕ್ಷ ಕೊಡ್ತೀರಾ ಅಂದ್ರೆ ನೀನ್ ಮಾಡು. ಹೋಗು ಸಜ್ಜು, ಥು. ಆಯ್ತು ಬಾ, ಹೋಗಿ. ಎಲ್ಲ ಹಾಳು ಮಾಡಿದ್ದೀನಿ ಅಂತ ಬೇರೆ ಹೇಳ್ತಿ. ಏನ್ ಹಾಳು ಮಾಡಿದ್ದೀನಿ ನಾನು? ಅದ್ ಸುಮ್ನೆ ಹಂಗೆ ಬೈಬೇಕಾದ್ರೆ ಬರಲ್ವಾ ಅಂತ ಇಂಥವ್ರು ಅಂತ. ನಾನು ಬೈಲಾಗಾದ್ರೆ ಬೈಯಲೇ ಬಯ್ಯೇ ಬಯ್ಯ ಬಯ್ಯಲೇ ಬಯ್ಯಲೇ. ನಿನ್ನಿಂದಲೇ ಹಾಳಾಗೋಗಿರೋದು ಎಲ್ಲ. ನೀನೇ ಓ ಸುಮ್ನೆ. ಏನ್ ಗೊತ್ಬಿಟ್ಟೆ? ಮತ್ತೆ ನೀನ್ ಹಂಗೆಲ್ಲ ಬೈದ್ರೆ ಇವಳೆ ಹಾಳು ಮಾಡಿದ್ದು ಎಲ್ಲ ನಿನ್ನಿಂದ ಎಲ್ಲ ಹಾಳಾಗೋಯ್ತು ಅಂತ. ಆಯ್ತು ಬಿಡು, ಎಲ್ಲ ನಿನ್ನಿಂದಾನೇ ಉದ್ಧಾರ ಆಗಿರೋದು. ಓಕೆ, ಎಷ್ಟೆಲ್ಲ ಹಾಳು ಮಾಡ್ಬಿಟ್ಟೆ. ಸ್ಯಾಟಿಸ್ಫ್ಯಾಕ್ಷನ್. ಸರಿ ಆಯ್ತು ಬಾ, ಹೋಗ್ಲಿ. ನನ್ ಮಗಳು ಬೇರೆ ಎದ್ಬಿಟ್ಟು ಒಳ್ಳೆ ಕರ್ಕೊಂಬರ್ಬೇಕು, ಹೋಗಿ. ಅದೇನಾದ್ರೂ ಮುಗ್ದಾಕ್ಬಿಟ್ಟಿದ್ರೆ ನಾನು ಅವಾಗ ನಾಯಿ ಬಿಡ್ದಂಗ್ ಹೊಡಿತಾ ಇದ್ದೆ. ಕಾರ ಕೆಲಸ ಮಾಡ್ಬಿಟ್ಟು ತರಬೇಕಿತ್ತು. ಕೆಲಸ ಮಾಡ್ಲಿ, ನೀನೇ ಮಾಡೋ. ಚೆನ್ನಾಗಿತ್ತ ಪ್ರ್ಯಾಂಕ್? ಹೋಗ್ಲಿ. ಚೆನ್ನಾಗಿ ತಲೆನೋವು ಬಂತು ಸಜ್ಜು. ಅಯ್ಯೋ, ಥು. ಹೋಯ್ತದ್ ಬಿಡು. ಸಾರಿ ಪಾಪ, ಪ್ರ್ಯಾಂಕ್ ಮಾಡಿದ್ಕಿ. ಗೊತ್ತಿಲ್ಲ ನಂಗೆ. ಇವಾಗ್ಲೂ ನಾನು ಅಪ್ಲೋಡ್ ಮಾಡ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೀನಿ. ಇದನ್ನ ಏನ್ ಮಾಡ್ಲಿ? ಸಜ್ಜು ಯಾರಾದ್ರೂ ಈ ಟಾಪಿಕ್ ಇಟ್ಕೊಂಡ್ ಪ್ರ್ಯಾಂಕ್ ಮಾಡ್ತಾರೆ ಸಜ್ಜು. ಗೊತ್ತಿಲ್ಲ, ನಂಗೆ ಪ್ರ್ಯಾಂಕ್ ಬುದ್ಧಿ ಮಾಡ್ಬೇಕು ಇಲ್ವಾ ಅಂತ ಸಜ್ಜು ಅಂದಾಗ ನನ್ ನಿಂಗೆ? ಮೈಂಡಿಗೆ ಬಂತು, ಮಾಡ್ದೆ. ಅದೆಂಗೆ ಈ ಟಾಪಿಕ್ ಬರುತ್ತೆ ನಿಂಗೆ? ಅದೇನೋ ಗೊತ್ತಿಲ್ಲ. ತಪ್ಪು ಒಪ್ಪು ಏನೇ ಇದ್ರು ಹೊಟ್ಟೆಗೆ ಹಾಕೋಬಿಡಿ ಗೈಸ್. ಸೊ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ, ಇಲ್ಲ ಬೇಡ ಡಿಲೀಟ್ ಮಾಡಿ ಅಂದ್ರೆ ಡಿಲೀಟ್ ಮಾಡ್ಬಿಡಿ. ಓಕೆ ಓಕೆ, ಇವಾಗ ಹೋಗಿ ನನ್ನ ಮಗಳನ್ನ ಕರ್ಕೊಂಬರ್ತದೆ. ಸೊ ಇವ್ನ್ ಮಗಳನ್ನ ಬಿಟ್ಟು ಏನದು ಕರ್ಕೊಂಬ ಅಂತ ಅಂದ್ರ ಬಂದ್ ಕರ್ಕೊಂಡು ಹೋಗಿ ಏನು ಓದ್ಲಿಲ್ಲ, ಎದ್ದವಳೆ ಅಂತ ಇನ್ಫಾರ್ಮ್ ಮಾಡೋದು. ಅಷ್ಟೇ. ಇನ್ಫಾರ್ಮೇಶನ್ ಇನ್ನೊಂದ್ ಸ್ವಲ್ಪ ಹೊತ್ತು ಮುಂದುವರಿಸ್ತಾ ಇದೆ. ಇನ್ನೂ ಆ ಗೋಳಿ ಕೋತಾ ಇದ್ದೆ, ಆಡಿಸ್ತಾ ಇದ್ದೆ. ಯಾವ ಸೀಮೆದಿದು. ನಾನು ಇದಕ್ಕೆ ರಿವೆಂಜ್ ಪ್ರ್ಯಾಂಕ್ ಮಾಡ್ತೀನಿ. ಏನಂತ ಹೋಗ್ತೀಯ? ಹೇಳ್ತೀನಿ, ಹೇಳ್ಬಿಟ್ಟು ಮಾಡ್ತೀನಿ. ಸರಿ ಗೈಸ್, ಓಕೆ. ಹೆಂಗೆ ಅಂದ್ರೆ ಫುಲ್ ನಿಂತ್ಕೊಳಕ್ಕೂ ಆಗ್ಬಾರ್ದು, ಹಂಗ ಆಡ್ತಾ ಇರ್ಬೇಕು. ಸೊ ಓಕೆ ಗೈಸ್, ಬಾಯ್. ಇನ್ನ ಯಾವ ತರ ಪ್ರ್ಯಾಂಕ್ ಮಾಡ್ಬೋದು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು. ಬಾಯ್. ಪ್ರ್ಯಾಂಕ್ ಆಗೋಳೆ. ಕುರಿ 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 ಅಂದ್ರೂ ಪೋಸ್ಗಳು ಕೊಡ್ತಾ ಇದೀಯ ನೀನು. ಈಗ ಸ್ವಿಮ್ಮಿಂಗ್ ಅಲ್ಲಿ ಬರ್ತಾ ಇದೆಯಲ್ಲ. ಬಾಯ್ ಬಾಯ್ ಗೈಸ್.